ಭಾರತ ಪಾಕಿಸ್ತಾನದ ನಡುವಿನ ಯುದ್ಧ ತಾತ್ಕಾಲಿಕವಾಗಿ ಅಂತ್ಯ ಆಗಿದೆ. ಇದು ಈ ಕ್ಷಣದ ಅತ್ಯಂತ ದೊಡ್ಡ ಬಿಗ್ ಬ್ರೇಕಿಂಗ್. ಕಳೆದ 3 ದಿನಗಳಿಂದ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷ ತೀವ್ರಗೊಂಡಿತ್ತು. ಆದರೆ ಈಗ 2 ರಾಷ್ಟ್ರಗಳ ನಡುವೆ ಯುದ್ಧ ವಿರಾಮ. ಭಾರತ ಪಾಕಿಸ್ತಾನ ಯುದ್ಧಕ್ಕೆ ತಾತ್ಕಾಲಿಕ ಅಂತ್ಯ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಸಿರುವಂತಹ ರಾಜಿ ಸಂಧಾನ ಈ ಮುಖಾಂತರ ಯಶಸ್ವಿಯಾಗಿದೆ. ಸ್ವತಃ ಅಮೆರಿಕದ ಅಧ್ಯಕ್ಷರು ತಮ್ಮ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ, ಟ್ವಿಟರ್ ಖಾತೆಯಲ್ಲಿ, ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ mediated by United States, I am pleased to announce that India and Pakistan have agreed to a full and immediate ceasefire. ಅಂದರೆ ಪೂರ್ಣ ಪ್ರಮಾಣದ ಮತ್ತು ತತ್ಕ್ಷಣದ ಕದನ ವಿರಾಮವನ್ನು ಘೋಷಣೆ ಮಾಡಲಿಕ್ಕೆ ಭಾರತ ಮತ್ತು ಪಾಕಿಸ್ತಾನ ಒಪ್ಪಿಕೊಂಡಿದೆ. ಕಂಗ್ರಾಚುಲೇಷನ್ ಟು ಬೋತ್ ಕಂಟ್ರೀಸ್ ಆನ್ ಯೂಸಿಂಗ್ ಕಾಮನ್ ಸೆನ್ಸ್ and great intelligence. Thank you for much attention to this matter. 11 ನಿಮಿಷಗಳ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನೀವು ನೋಡ್ತಾ ಇರುವಂತದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಇದು. ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ mediated by United States, I am pleased to announce that India and Pakistan have agreed to a full and immediate ceasefire. Congratulations to both countries on using common sense and great intelligence. Thank you for your attention to this matter. ಇದು ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂತಹ ಟ್ವೀಟು. ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಕಳೆದ 3 ದಿನಗಳಿಂದ ಸರ್ಜಿಕಲ್ ಸ್ಟ್ರೈಕ್, ಮೇ 7ನೇ ತಾರೀಕು ಸರ್ಜಿಕಲ್ ಸ್ಟ್ರೈಕ್ ಆದ ಬಳಿಕ ಪಾಕಿಸ್ತಾನದಿಂದ ಭಾರತದ ಮೇಲೆ ವೈಮಾನಿಕ ದಾಳಿಯ ಯತ್ನ, ಅದಾದ ಬಳಿಕ ಭಾರತದ ಪ್ರತಿದಾಳಿ, ಅದಾದ ಬಳಿಕ ಮೇ 8ನೇ ತಾರೀಕು ಮತ್ತೆ ದಾಳಿ, ಮೇ 9ನೇ ತಾರೀಕು ಪಾಕಿಸ್ತಾನದಿಂದ ಮತ್ತೆ ದಾಳಿಯ ಪ್ರಯತ್ನ, ಜೊತೆಗೆ ಮೇ 10ನೇ ತಾರೀಕು ಇವತ್ತು ಕೂಡ ಪ್ರಯತ್ನವನ್ನು ಪಟ್ಟಿತ್ತು. ಸೊ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊನ್ನೆಯಷ್ಟೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. 2 ದೇಶಗಳು ನನ್ನ ಜೊತೆಗೆ ತುಂಬಾ ಚೆನ್ನಾಗಿದ್ದಾವೆ ಅಂತ ಹೇಳಿ. ಸಂಜೆ 5:33 ನಿಮಿಷಕ್ಕೆ ನಮ್ಮ ಕಾಲಮಾನ ಪ್ರಕಾರ, ಭಾರತದ ಕಾಲಮಾನದ ಪ್ರಕಾರ ಸಂಜೆ 5:33 ನಿಮಿಷಕ್ಕೆ ಅಮೆರಿಕ ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಸಂಧಾನದ ಘೋಷಣೆಯನ್ನ ಮಾಡಿದೆ. ಭಾರತದ ಇತಿಹಾಸದಲ್ಲಿ ನಾವು ಇನ್ನೊಂದನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕು. ಭಾರತದ ಇತಿಹಾಸದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷಗಳು ನಡೆದ ಬಳಿಕ ಇದುವರೆಗೆ ಯಾವ ದೇಶವೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿರಲಿಲ್ಲ. 1971ರಲ್ಲಿ ಅಮೆರಿಕ ಭಾರತ ಪಾಕಿಸ್ತಾನ ಯುದ್ಧ ಆದಂತಹ ಸಂದರ್ಭದಲ್ಲಿ ತಲೆಹರಟೆ ಮಾಡಕ್ ಬಂದಾಗ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಮೆರಿಕಕ್ಕೆ ಪರಿಣಾಮಗಳ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಮೆರಿಕ ಸುಮ್ಮನಿತ್ತು. ಆದರೆ ಈಗ ಪರಿಸ್ಥಿತಿ, ಕಾಲ, ಸಂದರ್ಭ, ಸಮಯ ಎಲ್ಲವೂ ಕೂಡ ಬದಲಾಗಿದೆ. ಅಮೆರಿಕದ ಅಧ್ಯಕ್ಷರ ಈ ಘೋಷಣೆಯ ಬಗ್ಗೆ ಇನ್ನೂ ಕೂಡ ಭಾರತ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಸಂಜೆ 5:30ಕ್ಕೆ ತುರ್ತು ಸುದ್ದಿಗೋಷ್ಠಿ ಕರೆಯಲಾಗಿದೆ. ಇವತ್ತು ಸಂಜೆ 5:30ಕ್ಕೆ ಕರೆಯಲಾಗಿತ್ತು ತುರ್ತು ಸುದ್ದಿಗೋಷ್ಠಿ. ಸೇನಾಧಿಕಾರಿಗಳು ಮತ್ತು ಮಿಯಾ ಅಂದ್ರೆ ವಿದೇಶಾಂಗ ಸಚಿವಾಲಯದ ತುರ್ತು ಸುದ್ದಿಗೋಷ್ಠಿ ಕರೆಯಲಾಗಿದೆ ಇವತ್ತು ಸಂಜೆ. ಆ ಸುದ್ದಿಗೋಷ್ಠಿಯಲ್ಲಿ ಬಹುಶಃ ಈ ಬಗ್ಗೆ ಭಾರತ ಸರ್ಕಾರ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಹಿತಿಯನ್ನು ನೀಡುವಂತಹ ಸಾಧ್ಯತೆ ಇದೆ. ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ mediated by the United States,
ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಡಿಸಿಷನ್. ನಿನ್ನೆಯಷ್ಟೇ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಅಥವಾ ಅಮೆರಿಕದ ವಿದೇಶಾಂಗ ಸಚಿವ ಮತ್ತು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಆಗಿರುವಂತಹ ಮಾರ್ಕೋ ರೂಬಿಯೋ, ಭಾರತದ ವಿದೇಶಾಂಗ ಸಚಿವ ಸುಬ್ರಹ್ಮಣ್ಯಂ ಜೈಶಂಕರ್ ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಜೊತೆಗೆ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ರು. ಜೊತೆಗೆ ಆ ಮಾತುಕತೆಯ ಬಳಿಕ ಅಮೆರಿಕ ಪ್ರಕಟಿಸಿದಂತಹ ಅಧಿಕೃತ ಮಾಹಿತಿಗಳ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಆದಷ್ಟು ಬೇಗ ಡಿ-ಎಸ್ಕಲೇಷನ್ ಮಾಡಬೇಕು, ಅಂದ್ರೆ ಸಂಘರ್ಷವನ್ನ ತಿಳಿಗೊಳಿಸಬೇಕು, ಮತ್ತು ಆದಷ್ಟು ಬೇಗ ಪೂರ್ಣ ಪ್ರಮಾಣದ ಸಂಘರ್ಷ ಇಲ್ಲದ ಹಾಗೆ ನೋಡಿಕೊಳ್ಳುವತ್ತ ಕ್ರಮಗಳನ್ನು ವಹಿಸಬೇಕು. ಡೈರೆಕ್ಟ್ ಟಾಕ್ ಅನ್ನು ಶುರು ಮಾಡಬೇಕು ಅಂತ ಹೇಳಿದೆ ಅಮೆರಿಕ. ಇವತ್ತು ಬೆಳಗ್ಗೆ ತಾನು ಕೊಟ್ಟಂತಹ ಪ್ರೆಸ್ ಮೀಟ್ ಸ್ಟೇಟ್ಮೆಂಟ್ ಏನಿತ್ತು, ಅಮೆರಿಕದ ಅಧಿಕೃತ ಹೇಳಿಕೆಯ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳು ಕೂಡ ಡೈರೆಕ್ಟ್ ಟಾಕ್ ಅನ್ನ ಮಾಡಬೇಕು, ನೇರ ಮಾತುಕತೆಯನ್ನ ಮಾಡಬೇಕು ಎನ್ನುವಂತ ಸೂಚನೆಯನ್ನು. ನೇರ ಮಾತುಕತೆ ಅಂತ ಹೇಳಿದ್ರೆ ನಾಟ್ ಬ್ಯಾಕ್ ಚಾನಲ್ ಟಾಕ್ಸ್ ಅಂತ ಹೇಳಿದ್ರೆ ಹಾಟ್ಲೈನ್ ಮುಖಾಂತರ ಆಗುವಂತಹ ಸಂಧಾನಗಳು, ಮಿಲಿಟರಿ ಅಧಿಕಾರಿಗಳು ಅಥವಾ ರಾಜತಾಂತ್ರಿಕ ಅಧಿಕಾರಿಗಳ ಮುಖಾಂತರ ನಡೆಯುವಂತಹ ಮಾತುಕತೆ ಅದಲ್ಲ. ಡೈರೆಕ್ಟ್ ಟಾಕ್ಸ್ ಬಗ್ಗೆ ಹೇಳ್ತಾ ಇದೆ. ಡೈರೆಕ್ಟ್ ಟಾಕ್ಸ್ ಮಾಡಬೇಕು ನೀವು ಅಂತೇಳಿ. ಇದ್ರ ಜೊತೆಗೆ ಇವತ್ತು G7 ರಾಷ್ಟ್ರಗಳು, ವಿಶ್ವದ ಅತ್ಯಂತ ಪ್ರಬಲ ಸಂಘಟನೆಗಳಲ್ಲಿ ಒಂದಾಗಿರುವಂತಹ G7 ರಾಷ್ಟ್ರಗಳು, ಆ G7 ರಾಷ್ಟ್ರಗಳಲ್ಲೂ ಕೂಡ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಕೆನಡಾ, ಜರ್ಮನಿ, ಜಪಾನ್, ಇಟಲಿ ಮತ್ತು ಯುರೋಪಿಯನ್ ಯೂನಿಯನ್ ಇದೆ. ಸೊ G7 ರಾಷ್ಟ್ರಗಳ ಒಕ್ಕೂಟ ಕೂಡ ಇವತ್ತು ಭಾರತ ಮತ್ತು ಪಾಕಿಸ್ತಾನಕ್ಕೆ ಆದಷ್ಟು ಬೇಗ ಡಿ-ಎಸ್ಕಲೇಷನ್, ಸಂಘರ್ಷ ತಿಳಿಗೊಳಿಸುವಂಥದ್ದು ಮತ್ತು ಮಾತುಕತೆಯ ಮುಖಾಂತರ ಪರಿಸ್ಥಿತಿ ತಿಳಿಗೊಳಿಸಬೇಕು ಅಂತೇಳಿ ಮನವಿಯನ್ನ ಮಾಡಿತ್ತು. ಇದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ಮೇ 8 ಮತ್ತು ಮೇ 8ನೆಯ ತಾರೀಕು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿದ್ರು. ದೆಹಲಿಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಭೇಟಿ ಮಾಡಿದ್ರು. ಆ ಭೇಟಿಯಾದ ಬಳಿಕ ಇವತ್ತು ಸೌದಿ ಅರೇಬಿಯಾ ಅಧಿಕೃತವಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ನ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನ ತಿಳಿಗೊಳಿಸಲಿಕ್ಕೆ ನಾವು ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಸೌದಿ ಅರೇಬಿಯಾ ಕೊಟ್ಟಿತ್ತು. ಅಧಿಕೃತ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಆ ಹಿನ್ನೆಲೆಯಲ್ಲಿ ದಿಸ್ ಇಸ್ ದಿ ಬಿಗ್ಗೆಸ್ಟ್ ಡೆವಲಪ್ಮೆಂಟ್. ಇದು ಈ ಕ್ಷಣದ ಅತ್ಯಂತ ದೊಡ್ಡ, ಬಹುಶಃ ಈ ವರ್ಷದ ಅತ್ಯಂತ ದೊಡ್ಡ ಬೆಳವಣಿಗೆ ಅಂತೇಳಿ ಕಾಣಿಸ್ತಾ ಇದೆ. ಈ ವರ್ಷದ ಅತ್ಯಂತ ದೊಡ್ಡ ಬೆಳವಣಿಗೆ, ಅನ್ಲೆಸ್ ಪಾಕಿಸ್ತಾನ ಮತ್ತೆ ನಕರ ಮಾಡದೆ ಹೋದರೆ, ಈ ವರ್ಷದ ಮತ್ತು ಭಾರತದ ಮತ್ತು ಪಾಕಿಸ್ತಾನದ ರಾಜತಾಂತ್ರಿಕ ಇತಿಹಾಸ ಮತ್ತು ಮಿಲಿಟರಿ ಇತಿಹಾಸದಲ್ಲಿ ದಿಸ್ ಇಸ್ ದಿ ಬಿಗ್ಗೆಸ್ಟ್ ಡೆವಲಪ್ಮೆಂಟ್. ಇದು ದಿ ಬಿಗ್ಗೆಸ್ಟ್, ಅನ್ಲೆಸ್ ಪಾಕಿಸ್ತಾನ ಮತ್ತೆ ತನ್ನ ದಾಳಿಯನ್ನ ಮುಂದುವರಿಸದೆ ಹೋದರೆ, ಭಯೋತ್ಪಾದಕ ಕೃತ್ಯಗಳನ್ನ ಮುಂದುವರಿಸದೆ ಹೋದರೆ. ಇದರ ಮಧ್ಯೆ ಇವತ್ತು ಇನ್ನೊಂದು ಮಹತ್ವದ ನಿರ್ಧಾರವನ್ನ ಸರ್ಕಾರ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅದೇನು ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ನಡೆಯುವಂತಹ ಯಾವುದೇ ಭಯೋತ್ಪಾದಕ ಕೃತ್ಯಗಳನ್ನ ವಾರ್ ಆನ್ ಸ್ಟೇಟ್ ಅಂತ ಹೇಳಿದ್ರೆ ಭಾರತದ ಮೇಲೆ ಎಸಗಲಾದಂತಹ ಯುದ್ಧ ಅಂತೇಳಿ ಕನ್ಸಿಡರ್ ಮಾಡುವ ಸಂಬಂಧ ಇವತ್ತು ಸರ್ಕಾರ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅದು ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಇನ್ನು ಮುಂದೆ ಅಂತಹ ದಾಳಿಗಳಾದಂತಹ ಸಂದರ್ಭಗಳಲ್ಲಿ ಅದು ನಮ್ಮ ಮೇಲೆ ಆದಂತಹ ಯುದ್ಧ ಮಾಡಿದ್ದಾರೆ ಅನ್ನೋದಾದ್ರೆ ನಾವೇನ್ ಮಾಡಬೇಕಾಗತ್ತೆ, ನಾವು ಕೌಂಟರ್ ಯುದ್ಧವನ್ನ ಮಾಡಲೇಬೇಕಾಗತ್ತೆ. ಅಂಥದ್ದೊಂದು ಘೋಷಣೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಈ ಟ್ವೀಟ್ ಏನಿದೆ, ಇದು ಹಿಸ್ಟೋರಿಕಲ್ ಟ್ವೀಟ್. ಡೊನಾಲ್ಡ್ ಜೆ ಟ್ರಂಪ್, ಅಮೆರಿಕದ 45ನೆಯ ಮತ್ತು 47ನೆಯ ರಾಷ್ಟ್ರಾಧ್ಯಕ್ಷ ಡೊನಾಲ್ಡ್ ಜೆ ಟ್ರಂಪ್ ಮಾಡಿರುವಂತಹ ಈ ಟ್ವೀಟ್ ಏನಿದೆ, ಈ ಟ್ವೀಟು ಐತಿಹಾಸಿಕ ಟ್ವೀಟ್. ಭಾರತ
ಈ ಸ್ಟೇಟ್ಮೆಂಟ್ ಅನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ ಗೊತ್ತಿಲ್ಲ. ಬಟ್ ಲಾಂಗ್ ನೈಟ್ ಆಫ್ ಟಾಕ್ಸ್ ಅಂತ ಹೇಳಿದ್ದಾರೆ. ಲಾಂಗ್ ನೈಟ್ ಆಫ್ ಟಾಕ್ಸ್, ಸುದೀರ್ಘ ಮಾತುಕತೆಗಳಾಗಿದೆ. ರಾತ್ರಿ ಹೊತ್ತು ಸಂಧಾನ ಆಗಿದೆ, ಮೇಡಿಯೇಟೆಡ್. ಸೊ ದಿಸ್ ಇಸ್ ದ ಹಿಸ್ಟೋರಿಕಲ್ ಟ್ವೀಟ್. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, JD ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷರು ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ನೇ ತಾರೀಕು ತತ್ಕ್ಷಣದಿಂದಲೇ ಭಾರತದಲ್ಲಿ ಕದನ ವಿರಾಮ ಜಾರಿ ಆಗ್ತಾ ಇದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ಅಮೆರಿಕದ ವಿದೇಶಾಂಗ ಸಚಿವ ಮತ್ತು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾರ್ಕೋ ರುಬಿಯೋ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಇಶ್ಯೂ ಮಾಡಿದ್ದಾರೆ 17 ನಿಮಿಷಗಳ ಹಿಂದೆ. ಓವರ್ ದಿ ಪಾಸ್ಟ್ 48 ಅವರ್ಸ್ VP ವ್ಯಾನ್ಸ್ ಮತ್ತೆ JD ವ್ಯಾನ್ಸ್ ಮತ್ತು ನಾನು ಭಾರತದ ಮತ್ತು ಪಾಕಿಸ್ತಾನದ ಹಿರಿಯ ಅಧಿಕಾರಿಗಳ ಜೊತೆಗೆ, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೂ ಕೂಡ ಅಮೆರಿಕ ನಿನ್ನೆ ತಡರಾತ್ರಿ ಮಾತುಕತೆಯನ್ನ ನಡೆಸಿದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ನಿನ್ನೆ ತಡರಾತ್ರಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ಅಮೆರಿಕದ ವಿದೇಶಾಂಗ ಖಾತೆಯ ಕಾರ್ಯದರ್ಶಿ ಅಥವಾ ವಿದೇಶಾಂಗ ಸಚಿವರು ಆಗಿರ್ತಕ್ಕಂಥ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾರ್ಕೋ ರೂಬಿಯೋ ನಿನ್ನೆ ತಡರಾತ್ರಿ ಮಾತುಕತೆಯನ್ನು ನಡೆಸಿದ್ದಾರೆ. ಅವರ ಸ್ಟೇಟ್ಮೆಂಟ್ನ ಪ್ರಕಾರ ಜೊತೆಗೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್, ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಸೀಂ ಮಲಿಕ್, ಇದು ಟ್ವೀಟ್, ಅವರ ಜೊತೆ ನಿನ್ನೆ ತಡರಾತ್ರಿ ಮಾತುಕತೆಯಾಗಿದೆ. ಐ ಆಮ್ ಪ್ಲೀಸ್ ಟು ಅನೌನ್ಸ್ ದಿ ಗವರ್ಮೆಂಟ್ಸ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್ have agreed to an immediate ceasefire and start talks on a broad set of issues at a neutral site. This is also important. We commend Prime Minister Modi and Sharif on their wisdom, prudence and statesmanship in choosing the path of peace. ಸೊ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮತ್ತು ಸೊ ಅಧಿಕೃತ ಘೋಷಣೆಯನ್ನು ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಕಾಯ್ತಾ ಇದ್ರು ಅಮೆರಿಕದವರು, ಪಾಕಿಸ್ತಾನದವರು ಕಾಯ್ತಾ ಇದ್ರು. ಪಾಕಿಸ್ತಾನ ಇಟ್ಸ್ ಬೆಸ್ಟ್ ಕದನ ವಿರಾಮ ಆಗಬೇಕು ಅಂತೇಳಿ ಪಾಕಿಸ್ತಾನ ಕಾದು ಕೂತಿತ್ತು. ನಿನ್ನೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಶರೀಫ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ನ ಪ್ರಕಾರ ಅಮೆರಿಕ, ಕತಾರ್, ಸೌದಿ ಅರೇಬಿಯಾ ಮತ್ತು ಇರಾನ್ನ ಜೊತೆಗೆ ಭಾರತದ ಜೊತೆಗೆ ಸಂಘರ್ಷ ಆದ ಬಳಿಕ ನಿರಂತರವಾಗಿ ಪಾಕಿಸ್ತಾನ ಸಂಪರ್ಕದಲ್ಲಿತ್ತು. ಮಾರ್ಕ್ ರೂಬಿಯೋ ಸ್ಟೇಟ್ಮೆಂಟ್ನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಎ ನ್ಯೂಟ್ರಲ್ ತಟಸ್ಥ ಸ್ಥಳವೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಅಂತೇಳಿ. ತಟಸ್ಥ ಸ್ಥಳ ಭಾರತದಲ್ಲೂ ಅಲ್ಲ, ಪಾಕಿಸ್ತಾನದಲ್ಲೂ ಅಲ್ಲ, ಬದಲಿಗೆ ತಟಸ್ಥ ಸ್ಥಳದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಮ್ಮ ದ್ವಿಪಕ್ಷೀಯ ಮಾತುಕತೆ ಬೈಲೇಟ್ರಲ್ ಟಾಕ್ಸ್ ಏನಿದೆ ಅದನ್ನ ಅತಿ ಶೀಘ್ರದಲ್ಲಿ ಪ್ರಾರಂಭಿಸುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಅಂಶವನ್ನ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೂ ಆಗಿರುವಂತಹ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾರ್ಕ್ ರೂಬಿಯೋ ತಮ್ಮ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾರೆ.
ದೊರೆತಿರುವಂತಹ ಮಾಹಿತಿಗಳ ಪ್ರಕಾರ ಇನ್ನು ಎರಡೇ ದಿನದಲ್ಲಿ ಮೇ 12ನೆಯ ತಾರೀಕು ಕೇವಲ 2 ದಿನದಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದೆ. ಸೊ ಕದನ ವಿರಾಮ, ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ ಭಾರತ ಸರ್ಕಾರದ ಕಡೆಯಿಂದ. ಹೇಗೆ ಒಪ್ಪಿಸ್ತಾರೆ ಎನ್ನುವಂಥದ್ದು ನನ್ನದೊಂದು ಪ್ರಶ್ನೆ. ಕಾರಣ ಯುದ್ಧ ಆಗಬೇಕು, ಪಾಕಿಸ್ತಾನವನ್ನು ಹೊಡೆದು ಚಿಂದಿ ಮಾಡಬೇಕು. 2025 ವೇಳೆಗೆ ಪಾಕಿಸ್ತಾನ 5 ಪೀಸ್ ಆಗುತ್ತೆ ಅಂತೇಳಿ ಸ್ವತಃ ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಕೆಲ ದಿನಗಳ ಹಿಂದೆ ಅಷ್ಟೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದಾದ ಬಳಿಕ RSS ನ ಪ್ರಮುಖ ನಾಯಕರೊಬ್ಬರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಈ ವರ್ಷದ ಅಂತ್ಯಕ್ಕೆ ಪಾಕಿಸ್ತಾನನೇ ಇರಲ್ಲ ಅಂತೇಳಿ. ಬಟ್ ದಿ ಪಿಕ್ಚರ್ ಕಂಪ್ಲೀಟ್ಲಿ ಓವರ್ ಟರ್ನ್. ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಬಿಜೆಪಿಯ ಬೆಂಬಲ ಇನ್ಕ್ಲೂಡ್ ಆಲ್ ಪಾರ್ಟೀಸ್. ನಾನಿವತ್ತು ಬಿಜೆಪಿ ಅವರ ಒಂದು ಪೋಸ್ಟ್ ಅನ್ನು ಗಮನಿಸ್ತಾ ಇದ್ದೆ. ಇದು ಯು ಪಿ ಎ ಅಲ್ಲ, ಇದು ನರೇಂದ್ರ ಮೋದಿ ಅವರ ಆಡಳಿತ. ಯಾವುದನ್ನು ಕೂಡ ಕಾಯ್ಕೊಂಡು ಕೂರಲ್ಲ ನರೇಂದ್ರ ಮೋದಿ ಅವರು. ಕೌಂಟ್ರಿಗೆ ಕೌಂಟರ್ ಕೊಟ್ಟೇ ಕೊಡ್ತಾರೆ ಅಂತೇಳಿ ಸ್ಟೇಟ್ಮೆಂಟ್ ಅನ್ನ ಪೋಸ್ಟ್ ಮಾಡಿತ್ತು ಬಿಜೆಪಿ ಅವರು, ಕಾಂಗ್ರೆಸ್ ಅನ್ನ ಮತ್ತು UPA ಸರ್ಕಾರವನ್ನ ಟಾರ್ಗೆಟ್ ಮಾಡಿ. ಬಟ್ ವಾಟ್ ಹ್ಯಾಪಂಡ್? ನಾವು ಅಮೆರಿಕ ಮಾಡಿರುವಂತಹ ಈ ಘೋಷಣೆಯನ್ನ ವಿಲ್ ವಿ ಗೋ ಟು ರಿಜೆಕ್ಟ್ ಆರ್ ವಿಲ್ ವಿ ಗೋ ಟು ಅಕ್ಸೆಪ್ಟ್? ನಾವು ಇದನ್ನು ಸ್ವೀಕಾರ ಮಾಡ್ತೀವಾ ಅಥವಾ ನಾವು ಇದನ್ನು ತಿರಸ್ಕಾರ ಮಾಡಿ ನಮ್ಮಿಬ್ಬರ ದ್ವಿಪಕ್ಷೀಯ ವ್ಯವಹಾರ? ಫಾರ್ ಎಕ್ಸಾಂಪಲ್, ಇವತ್ತು ಮಾರ್ಕೋ ರೂಬಿಯೋ ಮಾತುಕತೆಯ ಬಳಿಕ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇವತ್ತು ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಜಾರಿ ಆಗಿದೆ. ಕಾರಣ 5 ಗಂಟೆ ಕಳೆದಿದೆ, ಈಗ 6 ಗಂಟೆ ಆಗ್ತಾ ಬಂತು, 6 ಗಂಟೆ ಆಗಿದೆ. ಸೊ ಸಂಜೆ 5ರಿಂದಲೇ ಕದನ ವಿರಾಮ ಜಾರಿ. ವೆರಿ ವೆರಿ ಇಂಪಾರ್ಟೆಂಟ್. ದೇಶದ ಎಲ್ಲಾ ಟಿವಿ ಚಾನೆಲ್ಗಳು ಯಾವ ಕೌಂಟರ್ ಅಟ್ಯಾಕ್ ಅನ್ನ ನಾಳೆಯಿಂದ ಅಥವಾ ಇವತ್ತಿನಿಂದ ಮತ್ತೆ ಕೊಡಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದ ಹೊತ್ತಲ್ಲೇ ದಿ ಬಿಗ್ಗೆಸ್ಟ್ ಡಿಸಿಷನ್ ವಾಸ್ ಟೇಕನ್. ನಿರ್ಧಾರವನ್ನ ತೆಗೆದುಕೊಂಡಾಗಿದೆ. ಸೊ 3 ದಿನಗಳ ಯುದ್ಧ, ಬಿಗ್ ಡೆವಲಪ್ಮೆಂಟ್. The big development. ಸೊ ಬರ್ತಾ ಇರ್ತಕ್ಕಂಥ ಹೊಸ ಮಾಹಿತಿಗಳ ಪ್ರಕಾರ ಇವತ್ತು ಮಧ್ಯಾಹ್ನದಿಂದಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ತಿಳಿಯಾಗಿದೆ. ಬರ್ತಾ ಇರ್ತಕ್ಕಂತಹ ಹೊಸ ಮಾಹಿತಿಗಳ ಪ್ರಕಾರ ಇವತ್ತು ಮಧ್ಯಾಹ್ನದಿಂದಲೇ ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ತಿಳಿಯಾಗಿದೆ. ಪಾಕ್ನ ಡಿಜಿಎಂಒ ಇವತ್ತು ಭಾರತಕ್ಕೆ ಕರೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಅನ್ನು ಮಾಡಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ರೀಚ್ಡ್ ಮಧ್ಯಾಹ್ನದಷ್ಟೊತ್ತಿಗೆ ಈ ಬೆಳವಣಿಗೆಗಳಾಗಿರುವಂಥದ್ದು. ಸೊ ಡೊನಾಲ್ಡ್ ಟ್ರಂಪ್ ಸರ್ಜಿಕಲ್ ಸ್ಟ್ರೈಕ್ಗೆ ಕೆಲವೇ ದಿನ ಮೊದಲು ಅಮೆರಿಕದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಸಯೀದ್ ಶೇಖ್ ಅವರು ಅಮೆರಿಕದ ಅತ್ಯಂತ ಪ್ರಮುಖ ದಿನಪತ್ರಿಕೆ ನ್ಯೂಸ್ ವೀಕಿಗೆ ಕೊಟ್ಟಂತ ಒಂದು ಸಂದರ್ಶನದಲ್ಲಿ ಹೇಳಿದರು, ಡೊನಾಲ್ಡ್ ಟ್ರಂಪ್ ಅವರು ಶಾಂತಿಯ ದೂತ, ಅವರು ಹಲವು ಯುದ್ಧಗಳನ್ನು ನಿಲ್ಲಿಸಿದ್ದಾರೆ, ಅವರು ಯುದ್ಧ ನಿಲ್ಲಿಸುವುದರಲ್ಲಿ ನಿಷ್ಣಾತರು. ಸೊ ಅವರ ಕೈಯಲ್ಲಿ ಆ ಶಕ್ತಿ ಇದೆ. ಡೊನಾಲ್ಡ್ ಟ್ರಂಪ್ ಅವರ ಲಿಗಸಿ ಅಂದ್ರೆ ಅವರ ಈ ಆಡಳಿತದ ಅವಧಿಯನ್ನ ಭವಿಷ್ಯದಲ್ಲಿ ಬರುವಂತವರು ಅಥವಾ ಭವಿಷ್ಯದಲ್ಲಿ ಮುಂದೆ ಇತಿಹಾಸದಲ್ಲಿ ಯಾವ ರೀತಿ ಸ್ಮರಿಸಿಕೊಳ್ಬೇಕು ಅಂತಾದ್ರೆ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ
ಒಬ್ಬ ಶಾಂತಿಯ ದೂತ. ಸೊ ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಸಚಿವಾಲಯದ ಸುದ್ದಿಗೋಷ್ಠಿ ಮತ್ತು ಸೇನಾಧಿಕಾರಿಗಳ ಒಟ್ಟು ಜಂಟಿ ಸುದ್ದಿಗೋಷ್ಠಿ ನಡೆಯುವಂತಹ ಸಾಧ್ಯತೆ ಇದೆ. ವೆರಿ ಇಂಪಾರ್ಟೆಂಟ್ ಡಿಸಿಷನ್, ವೆರಿ 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 ಇಂಪಾರ್ಟೆಂಟ್, ದಿ ಬಿಗ್ಗೆಸ್ಟ್ ಡಿಸಿಷನ್ ಇದು, ದಿ ಬಿಗ್ಗೆಸ್ಟ್. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಮೂರನೆಯ ರಾಷ್ಟ್ರ ಪ್ರವೇಶ ಮಾಡಿ ಮಾತುಕತೆ ಮಾಡಿಬಿಟ್ಟಿದೆ. ವೆರಿ ಇಂಪಾರ್ಟೆಂಟ್. ನಾವಿದನ್ನು ಸ್ವೀಕಾರ ಮಾಡಿದೀವೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ. ಬಟ್ ಸೋರ್ಸಸ್, ಮೂಲಗಳ ಮಾಹಿತಿಯ ಪ್ರಕಾರ ಮಧ್ಯಾಹ್ನದಿಂದಲೇ ಫೈರಿಂಗ್ ನಿಂತು ಬಿಟ್ಟಿದೆ. ಸೊ ಈ ಸ್ಟೇಟ್ಮೆಂಟ್, ಅಮೆರಿಕದ ಅಧ್ಯಕ್ಷರ ಈ ಸ್ಟೇಟ್ಮೆಂಟ್ ಅನ್ನ ಅಮೆರಿಕದ ಅಧ್ಯಕ್ಷರ ಅಧಿಕೃತ ಖಾತೆ, ಸೋಷಿಯಲ್ ಮೀಡಿಯಾ ಖಾತೆ, ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೂ ಆಗಿರುವಂತಹ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾರ್ಕೋ ರೂಬಿಯೋ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಾಕಿಕೊಳ್ಳಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಟ್ವೀಟ್ ಇರುವಂಥದ್ದು ಮಾರ್ಕೋ ರೂಬಿಯೋ ಅವರ ಟ್ವೀಟ್. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಇನ್ನು ನ್ಯೂಟ್ರಲ್ ಸೈಟ್, ತಟಸ್ಥ ಜಾಗದಲ್ಲಿ ಅಥವಾ ತಟಸ್ಥ ಸ್ಥಳದಲ್ಲಿ, ಭಾರತದಲ್ಲೂ ಅಲ್ಲ ಪಾಕಿಸ್ತಾನದಲ್ಲೂ ಅಲ್ಲ, ಒಂದು ತಟಸ್ಥ ಸ್ಥಳದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ನಡೆಯಲಿದೆ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನ. ಸೊ ಭಾರತದಿಂದಲೂ ಕೂಡ ಕದನ ವಿರಾಮದ ಅಧಿಕೃತ ಘೋಷಣೆ ಆಗಿದೆ. ಸೊ ವಿ ಅಕ್ಸೆಪ್ಟೆಡ್ ದಿ ಮೀಡಿಯೇಷನ್, ಸಂಧಾನವನ್ನ ನಾವು ಒಪ್ಪಿಕೊಂಡಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಭಾರತದ ಇತಿಹಾಸದಲ್ಲಿ ನಾವು ಯುದ್ಧ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮೂರನೆಯ ರಾಷ್ಟ್ರದ ಸಂಧಾನವನ್ನ ಅಧಿಕೃತವಾಗಿ ಒಪ್ಪಿಕೊಂಡಿದ್ದೇವೆ. ಭಾರತದ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ನಮಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಧಿಕೃತ ಘೋಷಣೆ ಆಗಿದೆ. ಭಾರತದಿಂದಲೂ ಕೂಡ ಕದನ ವಿರಾಮದ ಅಧಿಕೃತ ಘೋಷಣೆ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್. ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರ ಪ್ರಕಾರ DGM ಆಫ್ ಪಾಕಿಸ್ತಾನ್ ಕಾಲ್ಡ್ DGM ಆಫ್ ಇಂಡಿಯಾ, ಅಂದ್ರೆ ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರು ಭಾರತದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರಿಗೆ ಮಧ್ಯಾಹ್ನ 3:35 ಕರೆಯನ್ನ ಮಾಡಿದ್ರು ಎನ್ನುವಂತ ಅಂಶವನ್ನ ಭಾರತದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನೀಡ್ತಾ ಇದ್ದಾರೆ. ಸೊ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ ಕದನ ವಿರಾಮವನ್ನ. The war officially ends. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ನಿಂತಿದೆ, ಅಧಿಕೃತವಾಗಿ ನಿಂತಿದೆ, ಮಧ್ಯಾಹ್ನಕ್ಕೇನೆ ನಿಂತಿದೆ. Statement to make. Following that, as you know, there will be a briefing by my colleagues from the military. The Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. ದಿ ಶಾರ್ಟೆಸ್ಟ್ ಪ್ರೆಸ್ ಮೀಟ್. ವಿಕ್ರಮ್ ಮಿಸ್ರಿ ಅವರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ
ಸಂಘರ್ಷ ತೀವ್ರಗೊಂಡ ಬಳಿಕ ವಿದೇಶಾಂಗ ಖಾತೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಕೊಟ್ಟಿರುವಂತ ದಿ ಶಾರ್ಟೆಸ್ಟ್ ಸ್ಟೇಟ್ಮೆಂಟ್ ಇದು. ಈ ಸ್ಟೇಟ್ಮೆಂಟ್ ನ ಪ್ರಕಾರ ಇವತ್ತು ಮಧ್ಯಾಹ್ನ 3:35 ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರು ಭಾರತದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರಿಗೆ ಕರೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾತುಕತೆ ಆಗಿದೆ. ಮಾತುಕತೆಯ ಬಳಿಕ ಇವತ್ತು ಸಂಜೆ 5 ಗಂಟೆಗೆಯೇ ಎರಡೂ ಕಡೆಯಿಂದ ಭಾರತದಿಂದಲೂ ಪಾಕಿಸ್ತಾನದಿಂದಲೂ ಎರಡೂ ಕಡೆಯಿಂದಲೂ ಕೂಡ ಯಾವೆಲ್ಲ ಫೈರಿಂಗು ಸಂಘರ್ಷ ಏನೆಲ್ಲ ಇತ್ತು ಎಲ್ಲವನ್ನ ನಿಲ್ಲಿಸಲಾಗಿದೆ. ಜೊತೆಗೆ ಮೇ 12ನೆಯ ತಾರೀಕು DGM ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರು ಭಾರತದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರು ಮತ್ತು ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರು ಮಧ್ಯಾಹ್ನ 12 ಗಂಟೆಗೆ ಮೇ 12ನೆಯ ತಾರೀಕು ಪಾಕಿಸ್ತಾನ ಮತ್ತು ಭಾರತದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ವಿಕ್ರಮ್ ಮಿಸ್ರಿ ಅವರು ಈ ಬಗ್ಗೆ ಇವತ್ತಿನ ಸ್ಟೇಟ್ಮೆಂಟ್ ನಲ್ಲಿ ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಫಿಷಿಯಲಿ ದಿ ಟಾಕ್ಸ್ ವಿಲ್ ಸ್ಟಾರ್ಟ್. ಮಾತುಕತೆಗಳು ಆರಂಭ ಆಗಲಿದೆ. ಸೊ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ಸ್ಟೇಟ್ಮೆಂಟ್ ನ ಪ್ರಕಾರ ಎರಡು ರಾಷ್ಟ್ರಗಳ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರು ಮಾತುಕತೆಯನ್ನು ನಡೆಸಲಿದ್ದಾರೆ. ಅಮೆರಿಕದ ಸೂಚನೆಯ ಮೇರೆಗೆ ಅಮೆರಿಕ ಈಗ ಬಟ್ ವಿಕ್ರಮ್ ಮಿಸ್ರಿ ಅವರು ಹೇಳಲಿಲ್ಲ ಎಲ್ಲಿ ಮಾತುಕತೆ ಆಗುತ್ತೆ ಅಂತೇಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಅವರ ಸ್ಟೇಟ್ಮೆಂಟ್ ನ ಪ್ರಕಾರ ತಟಸ್ಥ ಸ್ಥಳದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಾತುಕತೆ ನಡೆಸಲಿದೆ ಅಂತೇಳಿ ಅವರು ಹಾಕಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ತಟಸ್ಥ ಸ್ಥಳದಲ್ಲಿ ಮಾತುಕತೆ ನಡೆಸಲಿದೆ ಅಂತೇಳಿ. ಸೊ ಅದನ್ನ ಈಗ ಭಾರತ ಅಧಿಕೃತವಾಗಿ ಎಲ್ಲಿ ಮಾತುಕತೆ ನಡೆಯುತ್ತೆ ಎನ್ನುವಂತ ಅಂಶವನ್ನ ಹೇಳಲಿಲ್ಲ. ಬಟ್ good evening, ladies and gentlemen. I have a very brief statement to make. Following that, as you know, there will be a briefing by my colleagues from the military. The Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Good evening, ladies and gentlemen. I have a very brief statement to make. Following that, as you know, there will be a briefing by my colleagues from the military. The Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will
talk again on the 12th of May. ಸೊ ಮಧ್ಯಾಹ್ನ ಮೇ 12ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ DGMO ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರು ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರ ಸಭೆ ನಡೆಯಲಿದೆ ಮಧ್ಯಾಹ್ನ 12 ಗಂಟೆಗೆ ಮೇ 12ನೇ ತಾರೀಕು. ಇವತ್ತು ಮೇ 10 ಕದನ ವಿರಾಮ ಘೋಷಣೆಯಾದ ವಿದಿನ್ 48 ಅವರ್ಸ್ 48 ಗಂಟೆಗೂ ಮೊದಲು ಕದನ ವಿರಾಮ ಘೋಷಣೆ ಆಗಿರುವಂಥದ್ದು ಇವತ್ತು ಸಂಜೆ 5 ಗಂಟೆಗೆ ಮೇ 12ನೇ ತಾರೀಕು 12 ಗಂಟೆಗೆ ಅಂದ್ರೆ 48 ಗಂಟೆಗೂ ಮೊದಲೇ ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳ ಮಾತುಕತೆ. ಸೊ ದಿ ಫಸ್ಟ್ ಸ್ಟೆಪ್ ಈ ಸಂಘರ್ಷದ ಬಳಿಕ ಮೊದಲ ಹೆಜ್ಜೆ ದ್ವಿಪಕ್ಷೀಯ ಸಂಬಂಧ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ. ಈ ಸಂದರ್ಭದಲ್ಲಿ ಇನ್ನೊಂದು ಅಂಶವನ್ನ ನಾವು ಗಮನಿಸಬೇಕು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸರ್ಜಿಕಲ್ ದಾಳಿಯ ಬಳಿಕ ಸಂಘರ್ಷ ತೀವ್ರಗೊಂಡ ನಂತರವೂ ಕೂಡ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಪಾಕಿಸ್ತಾನದ ಭದ್ರತಾ ಸಲಹೆಗಾರ ಅಸಿಂ ಮಲಿಕ್ ಇಬ್ಬರು ಕೂಡ ಸಂಪರ್ಕದಲ್ಲಿದ್ದರು. ಮಾತುಕತೆ ನಡೀತಾ ಇತ್ತು, ಬ್ಯಾಕ್ ಚಾನಲ್ ಟಾಕ್. ಜೊತೆಗೆ ಮಾಹಿತಿಗಳ ಪ್ರಕಾರ DGMOಗಳು ಎರಡೂ ರಾಷ್ಟ್ರಗಳ DGMOಗಳು ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ರು. ಆದರೆ ಎಲ್ಲೂ ಕೂಡ ಪಾಕಿಸ್ತಾನವಾಗ್ಲಿ ಅಥವಾ ಭಾರತವಾಗ್ಲಿ ಅದನ್ನ ಅಧಿಕೃತವಾಗಿ ಹೇಳಿರಲಿಲ್ಲ. ಬಟ್ ಟುಡೇ ಇವತ್ತು ಅಧಿಕೃತವಾಗಿ ಸ್ವತಃ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಅವರೇ ಈ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇತ್ತ ಪಾಕಿಸ್ತಾನದ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ಇಶ್ಕ್ದಾರ್ ಕೂಡ ತಮ್ಮ ಸ್ಟೇಟ್ಮೆಂಟ್ ಅನ್ನು ಇಶ್ಯೂ ಮಾಡಿದ್ದಾರೆ. ಪಾಕಿಸ್ತಾನ ಅಂಡ್ ಇಂಡಿಯಾ have agreed to a ceasefire with immediate effect. Pakistan has always strived for peace and security in the region without compromising on its sovereignty and territorial integrity. ಅಂದರೆ ನಮ್ಮ ದೇಶದ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಭೌಗೋಳಿಕ ಐಕ್ಯತೆ ಏನಿದೆ ಅದರ ಜೊತೆಗೆ ರಾಜಿಯನ್ನ ಮಾಡಿಕೊಳ್ಳದೆಯೇ ನಾವು ಈ ಕದನ ವಿರಾಮವನ್ನು ಒಪ್ಕೊಂಡಿದ್ದೀವಿ ಅಂತೇಳಿ ಪಾಕಿಸ್ತಾನದ ಉಪ ಪ್ರಧಾನಮಂತ್ರಿ ಮತ್ತು ಪಾಕಿಸ್ತಾನದ ವಿದೇಶಾಂಗ ಸಚಿವರು ಆಗಿರುವಂತಹ ಇಶ್ಕ್ದಾರ್ ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್ ದಿ ಬಿಗ್ಗೆಸ್ಟ್ ಡೆವಲಪ್ಮೆಂಟ್. ಯಾರು ಏನು ಹೇಳ್ತಾರೆ ಈಗ, ದಟ್ ಈಸ್ ದ ಕ್ವಶನ್. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸರ್ಜಿಕಲ್ ದಾಳಿ ಪಹಲ್ಗಾಮ್ ದಾಳಿ ಆದ ಬಳಿಕ ಮತ್ತು ಸರ್ಜಿಕಲ್ ದಾಳಿ ಆದ ಬಳಿಕ ನೇರವಾಗಿ ದೇಶದ ಜನತೆಗೆ ಯಾವ ಸಂದೇಶವನ್ನು ಕೂಡ ಕೊಟ್ಟಿಲ್ಲ. ನೇರವಾಗಿ ಯಾವ ಸಂದೇಶವನ್ನು ಕೊಟ್ಟಿಲ್ಲ, ಡೆಡಿಕೇಟೆಡ್ ಮೆಸೇಜ್ ಅನ್ನ ಕೊಟ್ಟಿಲ್ಲ. ಅಂದರೆ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುವಂಥದ್ದಾಗಲಿ ಅಥವಾ ವಿಡಿಯೋ ಸ್ಟೇಟ್ಮೆಂಟ್ ಅನ್ನಾಗಲಿ ಕೊಟ್ಟಿಲ್ಲ. ಜೊತೆಗೆ ಸರ್ವ ಪಕ್ಷಗಳ ಸಭೆಯಲ್ಲೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಭಾಗವಹಿಸಿರಲಿಲ್ಲ. ಸರ್ವ ಪಕ್ಷಗಳ ಸಭೆಯಲ್ಲೂ ಕೂಡ ಮಾನ್ಯ. ಸೊ ಡಾಕ್ಟರ್ ಎಸ್ ಜಯಶಂಕರ್ ವಿದೇಶಾಂಗ ಸಚಿವರು ಇಂಡಿಯಾ ಅಂಡ್ ಪಾಕಿಸ್ತಾನ್ ಹ್ಯಾವ್ ಟುಡೇ worked out an understanding on stoppage of firing and military action. India has consistently maintained a firm and uncompromising stance against terrorism in all its forms and manifestations. It will continue to do so. So 6 ಗಂಟೆ 10 ನಿಮಿಷಕ್ಕೆ ವಿದೇಶಾಂಗ ಸಚಿವರು ಜಯಶಂಕರ್ ಅವರು ವಿದೇಶಾಂಗ ಕಾರ್ಯದರ್ಶಿಯೂ ಕೂಡ ಆಗಿದ್ದರು UPA ಸರ್ಕಾರದ ಅವಧಿಯಲ್ಲಿ. ಸೊ ಅವರ ಪ್ರಕಾರ ಇಂಡಿಯಾ ಅಂಡ್ ಪಾಕಿಸ್ತಾನ್ ಹ್ಯಾವ್ ಟುಡೇ ವರ್ಕ್ಡ್ ಔಟ್ ಆನ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಒಪ್ಪಂದಕ್ಕೆ ಬಂದಿದೆ ಭಾರತ ಮತ್ತು ಪಾಕಿಸ್ತಾನ ದಾಳಿ ಮತ್ತು ಮಿಲಿಟರಿ ಕಾರ್ಯಾಚರಣೆಯನ್ನು ನಿಲ್ಲಿಸುವ ಸಲುವಾಗಿ. ಪ್ರಧಾನಮಂತ್ರಿಗಳ ಜೊತೆಗೆಯೇ
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ವಿ ಹ್ಯಾವ್ ಟು ಪುಟ್ ಸಮ್ ಫ್ಯಾಕ್ಟ್ಸ್ ಸ್ಟ್ರೈಟ್. ಕೆಲವೊಂದು ಮಾಹಿತಿಗಳನ್ನು ನಾವು ನೇರವಾಗಿ ಇಡಬೇಕಾಗತ್ತೆ. ಪಾಯಿಂಟ್ ನಂಬರ್ 1, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಅಥವಾ ಅಮೆರಿಕದ ವಿದೇಶಾಂಗ ಸಚಿವರಾಗಿರುವಂತಹ, ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಆಗಿರುವಂತಹ ಮಾರ್ಕೋ ರುಬಿಯೋ ನಿನ್ನೆ ರಾತ್ರಿ ಇಡೀ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಜಾದ್ ಶರೀಫ್ ಅವರ ಜೊತೆಗೆ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದಾರೆ. ಇದನ್ನ ಸ್ವತಃ ಅಮೆರಿಕದ ವಿದೇಶಾಂಗ ಸಚಿವರೇ ಕೆಲ ಹೊತ್ತಿನ ಹಿಂದೆಯಷ್ಟೇ ಬಹಿರಂಗಪಡಿಸಿದ್ದಾರೆ. ಪಾಯಿಂಟ್ ನಂಬರ್ 1, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ನೇರವಾಗಿ ಮಾತುಕತೆಯನ್ನು ನಡೆಸಿದ್ರು. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಜಾದ್ ಶರೀಫ್ ಅವರ ಜೊತೆಗೂ ಕೂಡ ನೇರವಾದಂತಹ ಮಾತುಕತೆಯನ್ನು ನಡೆಸಿದ್ರು. ಸೊ ಲೇಯರ್ ನಂಬರ್ 1. ಲೇಯರ್ ನಂಬರ್ 2, ಈ ಮಾತುಕತೆಯ ಬಳಿಕ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೂ ಆಗಿರ್ತಕ್ಕಂತಹ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾರ್ಕೋ ರುಬಿ, ಭಾರತದ ವಿದೇಶಾಂಗ ಸಚಿವ ಸುಬ್ರಹ್ಮಣ್ಯಂ ಜೈಶಂಕರ್ ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಲೇಯರ್ ನಂಬರ್ 2, ಅದಾದ ಬಳಿಕ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಸೀಂ ಮಲ್ಲಿಕ್ ಜೊತೆಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮತ್ತು ಅಮೆರಿಕದ ಉಪಾಧ್ಯಕ್ಷರು ಕೂಡ ಮಾತುಕತೆಯನ್ನು ನಡೆಸಿದ್ರು. ಅಲ್ಲಿಗೆ ಇನ್ನು 3 ಲೇಯರ್, 3 ಹಂತಗಳಲ್ಲಿ ಒಂದು ಹಂತದ ಮಾತುಕತೆ ಮುಗಿದು ಅಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ಬರಲಾಯಿತು. ಏನು ಅಂತ ಹೇಳಿದ್ರೆ, 2 ರಾಷ್ಟ್ರಗಳು ಕೂಡ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಅಂತೇಳಿ. ದಿಸ್ ಇಸ್ ದ ಪಾಯಿಂಟ್ ನಂಬರ್ 1. ಈ ಮಾತುಕತೆ ಆದ ಬಳಿಕ ಇವತ್ತು ಮಧ್ಯಾಹ್ನ 3:35 ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರು ಭಾರತದ ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯಸ್ಥರ ಜೊತೆಗೆ, ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಈಗ ಕಾಂಗ್ರೆಸ್ ಕೇಳ್ತಾ ಇದೆ, ವಿಶೇಷ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯಿರಿ ನೀವು ಅಂತೇಳಿ. ಜಯರಾಮ್ ರಮೇಶ್, ಕಾಂಗ್ರೆಸ್ನ ಮೀಡಿಯಾ ಹೆಡ್, ಕರ್ನಾಟಕದ ರಾಜ್ಯಸಭಾ ಸಂಸದರು ಕೂಡ ಹೌದು. ಜಯರಾಮ್ ರಮೇಶ್ ಅವರೀಗ ಪ್ರಶ್ನೆಯನ್ನು ಸರ್ವ ಪಕ್ಷಗಳ ಸಭೆ ಕರೀರಿ ನೀವು ಅಂತೇಳಿ. ಬಿಕಾಸ್ ದಿಸ್ ಮೆಸೇಜ್ ಶುಡ್ ಕನ್ವೆ ಟು ದಿ ಆಲ್ ಪಾರ್ಟೀಸ್. ಕಾರಣ, ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ಬಳಿಕ ಈ ದೇಶದ ಎಲ್ಲಾ ಪಕ್ಷಗಳು ಕೂಡ ಪಕ್ಷಾತೀತವಾಗಿ ಸರ್ಕಾರವನ್ನ ಆರಂಭದಲ್ಲಿ ಪ್ರಶ್ನೆ ಮಾಡಿದರೂ ಕೂಡ ಪಕ್ಷಾತೀತವಾಗಿ ಪಾಕಿಸ್ತಾನದ ವಿರುದ್ಧ ಯಾವುದೇ ರೀತಿಯಾದಂತಹ ಮಿಲಿಟರಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಿಮ್ಮ ಜೊತೆಗೆ, ಯಾವುದೇ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ಕಾಂಗ್ರೆಸ್ ಒಳಗೊಂಡಂತೆ ದೇಶದ ಸರ್ವ ಪಕ್ಷಗಳು ಕೂಡ ನಿಂತವು. ಸರ್ಜಿಕಲ್ ದಾಳಿ ಆದ ಬಳಿಕ ನಡೆದಂತಹ 2ನೆಯ ಸರ್ವ ಪಕ್ಷಗಳ ಸಭೆಯಲ್ಲೂ ಕೂಡ ಮಾನ್ಯ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಬಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ನಮಗೆ ಎಲ್ಲಾ ಪಕ್ಷಗಳು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾವೆ. ಇದೇ ಭಾರತದ ಪ್ರಜಾಪ್ರಭುತ್ವದ ಗುಣಲಕ್ಷಣ, ಶ್ರೇಷ್ಠತೆ, ನಮ್ಮಲ್ಲಿ ರಾಜಕೀಯ ಬದ್ಧತೆ ಮತ್ತು ರಾಜಕೀಯ ಮುತ್ಸದ್ದಿತನ, ಸ್ಟೇಟ್ಮೆನ್ಶಿಪ್ ಇದೆ ಅಂತೇಳಿ ಮಾನ್ಯ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಹಾಗಾದ್ರೆ ಪಾಕಿಸ್ತಾನದ ಜೊತೆಗೆ ವಿರುದ್ಧ ಎಂಥದ್ದೇ ಕ್ರಮಕ್ಕಾದ್ರೂ ಸರಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ಬೆಂಬಲವನ್ನು ಕೊಟ್ಟಂತಹ ಸರ್ವ ಪಕ್ಷಗಳನ್ನ ಸರ್ಕಾರ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಯಾಕೆ? ಏನಾಯ್ತು? ವಾಟ್ ಹ್ಯಾಪಂಡ್? ಅಮೆರಿಕದ ಈ ಸಂಧಾನವನ್ನ ಒಪ್ಪಿಕೊಳ್ಳಲಿಕ್ಕೆ
ಮುಖ್ಯವಾಗಿದ್ದು ಏನು ನಮ್ಮ ಈ ಆಕ್ಷನ್ನು ಯಾವ ಮೆಸೇಜನ್ನು ದೇಶದ ಜನತೆಗೆ ನಾವು ತಂದು ಕೊಡಬಹುದು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಿ ಪ್ರೈಮ್ ಮಿನಿಸ್ಟರ್ ಶುಡ್ ಕಮ್ ಆ್ಯಂಡ್ ಕನ್ವೆ ದಿಸ್ ಥಿಂಗ್. ಕನ್ವೆ ಮಾಡಬೇಕೀಗ. ಬಿಜೆಪಿ ಅವರು ನಿನ್ನಷ್ಟೇ ಪೋಸ್ಟರ್ ಹಾಕಿದ್ರು. ನಿನ್ನೆಯಷ್ಟೇ ಪೋಸ್ಟರ್ ಹಾಕಿದ್ರು. ಸೊ ಆಲ್ ಕ್ರೆಡಿಟ್ ಗೋಸ್ ಟು, ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಏಷ್ಯಾ ಉಪಖಂಡದಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೆ ಕಾರಣಕರ್ತರಾದರ ಶಾಂತಿ ದೂತ ಎನ್ನುವಂತಹ ಬಿರುದನ್ನು ಡೊನಾಲ್ಡ್ ಟ್ರಂಪಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು ಎನ್ನುವಂಥ ಬೇಡಿಕೆ ಕೂಡ ಇತ್ತು. ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಜಾರಿ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಭಾರತದ ವಿದೇಶಾಂಗ ಸಚಿವ ಜೈಶಂಕರ್, ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪಾಕಿಸ್ತಾನದ ಪ್ರಧಾನಿ ಶೆಹಜಾದ್ ಶರೀಫ್, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್, ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಸೀಂ ಮಲಿಕ್, ಇವರ ಜೊತೆಗೆ ಅಮೆರಿಕದ ಉಪಾಧ್ಯಕ್ಷ ಜಿಡಿ ವ್ಯಾನ್ಸ್ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಅಥವಾ ವಿದೇಶಾಂಗ ಸಚಿವ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾರ್ಕೋ ರೂಬಿಯೋ ನಡೆಸಿದಂತಹ ಸಂಧಾನ ಯಶಸ್ವಿಯಾಗಿದೆ. ದಿ ಹಿಸ್ಟೋರಿಕಲ್ ಟ್ವೀಟ್. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರ ಪೈಕಿ 45ನೆಯ ಮತ್ತು 47ನೆಯ ಅಧ್ಯಕ್ಷ. ಸೊ ಸುವರ್ಣ ಅಕ್ಷರಗಳಲ್ಲಿ ಬಹುಶಃ ಡೊನಾಲ್ಡ್ ಟ್ರಂಪ್ ಅವಧಿಯನ್ನು ಈ ಕಾರಣಕ್ಕೋಸ್ಕರ ಬರೆದಿಡಬೇಕಾಗಬಹುದು ಸುವರ್ಣ ಅಕ್ಷರಗಳಲ್ಲಿ, ಇನ್ ಗೋಲ್ಡನ್ ಲೆಟರ್ಸ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಶಾಂತಿ ಪ್ರಶಸ್ತಿ ಕೊಡಬೇಕು, ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು ಅಂತೇಳಿ ಶಿಫಾರಸುಗಳಾಗಿದ್ದಿದೆ, ಸಿಗ್ಬೋದು ಅಂತೇಳಿ. ಐ ಥಿಂಕ್ ಈ ವರ್ಷ ಸಿಕ್ಕರೂ ಸಿಗಬಹುದು. ಬಿಕಾಸ್ ಆಫ್ ದಿಸ್ ಈ ವರ್ಷ ಸಿಕ್ಕರೂ ಸಿಗಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನೂ ಟ್ವೀಟ್ ಮಾಡಿಲ್ಲ. ಇವತ್ತು ಪ್ರಧಾನಮಂತ್ರಿಗಳು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಬಿಜೆಪಿಯವರೇ ಮಧ್ಯಾಹ್ನ 2:17 ಇವತ್ತು ಮಧ್ಯಾಹ್ನ 2:17 ತಾತ್ಕಾಲಿಕ ತೆರೆ ಬಿದ್ದಿದೆ. ಅಂದರೆ ಇವತ್ತಿನಿಂದ ಗಡಿಯಿಂದ ಪಾಕಿಸ್ತಾನದ ಕ್ಷಿಪಣಿಗಳಾಗ್ಲಿ, ಪಾಕಿಸ್ತಾನದ ಡ್ರೋನ್ಗಳಾಗ್ಲಿ, ಪಾಕಿಸ್ತಾನದ ಸುಸೈಡ್ ಡ್ರೋನ್ಗಳಾಗ್ಲಿ ಭಾರತದ ವಾಯು ಪ್ರದೇಶಕ್ಕೆ ಅಪ್ಪಳಿಸುವಂತಿಲ್ಲ, ದಾಟುವಂತಿಲ್ಲ. ಮಿಲಿಟರಿ ನಾಗರಿಕ ವಿಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಇನ್ನು ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಬಿಕಾಸ್ ಕದನ ವಿರಾಮವನ್ನು ಘೋಷಣೆ ಮಾಡಿ ತಟಸ್ಥ ಸ್ಥಳದಲ್ಲಿ ಮಾತುಕತೆಗೆ ಸಿದ್ಧ ಎನ್ನುವಂತಹ ನಿರ್ಧಾರಕ್ಕೆ ಬರಲಾಗಿರುವ ಹಿನ್ನೆಲೆಯಲ್ಲಿ ಮಾತುಕತೆಯನ್ನ ಮಾಡಬಹುದು. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಕದನ ವಿರಾಮದ ಪ್ರಶ್ನೆ ಒಂದು ಕಡೆ, ಅಮೆರಿಕದ ಸಂಧಾನದ ಪ್ರಶ್ನೆ ಒಂದು ಕಡೆ. ಸೊ ಇಡೀ ಜಿಯೋಪಾಲಿಟಿಕ್ಸ್ನಲ್ಲಿ ಭೌಗೋಳಿಕ ರಾಜಕೀಯ ಏನಿದೆ ಅದರಲ್ಲಿ ಈಗ ಮತ್ತೆ ಅಮೆರಿಕ ತನ್ನ
ಶಕ್ತಿಯನ್ನು ಮತ್ತೆ ವರ್ಧಿಸಿಕೊಳ್ಳುವ ಈ ದೊಡ್ಡಣ್ಣ ಅಂತ ಕರಿಬೇಕಾಗುತ್ತೆ ಅಮೆರಿಕದವರನ್ನು, ಅನಿವಾರ್ಯವಾಗಿ ಕರಿಬೇಕಾಗತ್ತೇನು. ದೊಡ್ಡಣ್ಣ ಬಳಸ್ತಾ ಇದ್ವಿ ಒಂದು ಕಾಲಕ್ಕೆ, ಅಮೆರಿಕಕ್ಕೆ ಬಳಸ್ತಾ ಇದ್ದ ಪದವೇ, ಅನ್ವರ್ಥನಾಮ, ವಿಶೇಷಣವೇ ದೊಡ್ಡಣ್ಣ ಅಂಥೇಳಿ. ಆ ದೊಡ್ಡಣ್ಣ ಎನ್ನುವಂತಹ ಅನ್ವರ್ಥನಾಮ ವಿಶೇಷಣವನ್ನು ಮತ್ತೆ ನಾವು ಬಳಸಬೇಕಾಗಬಹುದೇನೋ ಈ ಕಾರಣದಿಂದ. ಕಾರಣ ವಿಶ್ವದ ಎಲ್ಲ ಯುದ್ಧಗಳಲ್ಲೂ ಕೂಡ ಅಮೆರಿಕದವರು ಮಧ್ಯಪ್ರವೇಶ ಮಾಡಿ ಆಗಿದೆ, ಎಕ್ಸೆಪ್ಟ್ ಭಾರತ ಮತ್ತು ಪಾಕಿಸ್ತಾನ. ಈಗ ಇನ್ನೊಂದು ಈ ಟ್ವೀಟನ್ನು ನಾನು ಹೇಳಲೇಬೇಕು. ಇವತ್ತು ಮಧ್ಯಾಹ್ನ 2:17 ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಮತ್ತು ಅತ್ಯಂತ ದೊಡ್ಡ ಶ್ರೀಮಂತ ರಾಜಕೀಯ ಪಕ್ಷ ಬಿಜೆಪಿ ತನ್ನ ಟ್ವಿಟರ್ ಹ್ಯಾಂಡಲ್ ಅಥವಾ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಮಾಡಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೀತಾ ಇದೆ. ಅದರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, 3 ಸೇನೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಮತ್ತು ಇತರೆ ಹಿರಿಯ ಅಧಿಕಾರಿಗಳು, ಜೊತೆಗೆ 3 ಸೇನೆಗಳ ಮುಖ್ಯಸ್ಥರು, ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳ ಮುಖ್ಯಸ್ಥರು ದೆಹಲಿಯ ಲೋಕ ಕಲ್ಯಾಣ ಮಾರ್ಗ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಬಿಜೆಪಿಯವರು ಒಂದು ಪೋಸ್ಟನ್ನು ಹಾಕಿದರು. ಇವತ್ತು ಮಧ್ಯಾಹ್ನ 2:17 ಮಧ್ಯಾಹ್ನ 2:17 ಮಧ್ಯಾಹ್ನ 2:17 ಈ ಪೋಸ್ಟ್ ಹಾಕಿದ 1:18 ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳ ನಡುವೆ ಮಾತುಕತೆ ಆಗಿದೆ. ಈ ಪೋಸ್ಟ್ ಹಾಕಿದ 2:13 ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಬಟ್ ನಮಗೆ ಫಸ್ಟ್ ರಿಯಾಕ್ಷನ್ ಬಂದಿದ್ದು ಡೊನಾಲ್ಡ್ ಟ್ರಂಪ್ ಟ್ವೀಟ್ನಿಂದ. ಈ ಸಂದರ್ಭದಲ್ಲಿ ಕೆಲವು ಘಟನಾವಳಿಗಳನ್ನು ನೆನಪಿಸಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಆರಂಭ ಆಗಬಹುದು ಅಂತೇಳಿ ಇತ್ತು ಪಹಲ್ಗಾಮ್ ದಾಳಿಯ ಬಳಿಕ. ಪಾಕಿಸ್ತಾನದವರು ದಿನ ಲೆಕ್ಕ ಹಾಕೊಂಡು ಕೂತಿದ್ರು, ಇವತ್ತು ದಾಳಿ ಮಾಡ್ತಾರೆ ನಮ್ಮ ಮೇಲೆ, ನಾಳೆ ದಾಳಿ ಮಾಡ್ತಾರೆ, 48 ಗಂಟೆಗಳಲ್ಲಿ ದಾಳಿ ಮಾಡ್ತಾರೆ, 36 ಗಂಟೆಗಳಲ್ಲಿ ದಾಳಿ ಮಾಡ್ತಾರೆ, 3 ದಿನದಲ್ಲಿ ದಾಳಿ ಮಾಡ್ತಾರೆ, 4 ದಿನದಲ್ಲಿ. ಅವರು ಎಕ್ಸಾಕ್ಟ್ ಡೇಟ್ ಹೇಳ್ತಾ ಇದ್ರು, ಇಂಥ ದಿನ ಅಂತೇಳಿ. ಇದರ ಮಧ್ಯೆ ಅಮೆರಿಕದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಸಯೀದ್ ಶೇಖ್ ಅವರು ಅಮೆರಿಕದ ಪತ್ರಿಕೆ ನ್ಯೂಸ್ ವೀಕಿಗೆ ಒಂದು ಇಂಟರ್ವ್ಯೂವನ್ನು ಕೊಡ್ತಾರೆ. ಅದರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಶಾಂತಿಯ ದೂತ, ಯುದ್ಧಗಳನ್ನು ನಿಲ್ಲಿಸುವಂತಹ ಲೆಗಸಿಯನ್ನು, ಒಂದು ಇತಿಹಾಸವನ್ನು ಡೊನಾಲ್ಡ್ ಟ್ರಂಪ್ ಬರೀತಾರೆ, ಅಂತಹ ಇತಿಹಾಸ ಅವರಿಗಿದೆ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಅವರನ್ನು ಹೊಗಳ್ತಾರೆ ನ್ಯೂಸ್ ವೀಕಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ. ನ್ಯೂಸ್ ವೀಕಿಗೆ ಕೊಟ್ಟಂತಹ ಈ ಸಂದರ್ಶನದ ಕೆಲವೇ ಗಂಟೆಗಳ ಬಳಿಕ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ, ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಪಾಕಿಸ್ತಾನದ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಜಾದ್ ಶರೀಫ್ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ. ಸೊ ಒಂದು ಮಾತುಕತೆ. ಈ ಮಾತುಕತೆ ಆದ ಬಳಿಕ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಗಳು, ಸೊ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭಾರತದ ಮೇಲೆ ಭಯೋತ್ಪಾದಕ ದಾಳಿ ನಡೆದರೆ ಅದನ್ನ ಯುದ್ಧದ ಭಾಗ ಅಂತೇಳಿ ಪರಿಗಣಿಸ್ತೀವಿ, ಅಂತಹ ದಾಳಿಗಳಿಗೆ ಭಾರತ ತಕ್ಕ ಉತ್ತರ ನೀಡಲಿದೆ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ
ಘೋಷಣೆ ಮಾಡಿದೆ. ಭಯೋತ್ಪಾದಕ ದಾಳಿಯನ್ನ ಆಕ್ಟ್ ಆಫ್ ವಾರ್ ಯುದ್ಧ ಕೃತ್ಯ, ಭಾರತದ ಮೇಲೆ ಎಸಗಲಾದಂತಹ ಯುದ್ಧ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಭಾರತ ಸರ್ಕಾರ ಇವತ್ತು ಘೋಷಣೆಯನ್ನ ಮಾಡಿದೆ. ಅಂದ್ರೆ ಇನ್ನು ದಾಳಿ ಮಾಡಿದ್ರೆ, ಇನ್ ಕೇಸ್ ಭಯೋತ್ಪಾದಕ ದಾಳಿ ಆಯ್ತು ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ಯಾವತ್ತಾದ್ರೂ ಒಂದು ದಿನ, ಈಗ ಅಲ್ಲದಿದ್ರು ಕೂಡ ಪಾಕಿಸ್ತಾನವನ್ನ ನಂಬ್ಕೊಂಡು ಕೂರಕ್ಕಂತೂ ಆಗಲ್ಲ. ಅದರ ಸ್ವಯಂ ಅನುಭವ ನರೇಂದ್ರ ಮೋದಿ ಅವರಿಗಿದೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗಿತ್ತು, ಅದು ಬೇರೆ ಪ್ರಶ್ನೆ. ಸ್ವತಃ ಆ ಅನುಭವ, ಪಾಕಿಸ್ತಾನದ ನಯವಂಚಕತನದ ಅನುಭವ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಿದೆ. ಕಾರಣ ಏನು ಅಂತ ಹೇಳಿದ್ರೆ, 2014ರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿದ್ದಂತಹ ನವಾಜ್ ಶರೀಫ್ ಅವರಿಗೆ ಆಹ್ವಾನವನ್ನು ಕೊಡಲಾಗುತ್ತೆ. ನವಾಜ್ ಶರೀಫ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಭಾರತದ ಇತಿಹಾಸದಲ್ಲಿ ಭಾರತದ ಪ್ರಧಾನಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಏಕೈಕ ಪಾಕಿಸ್ತಾನದ ಪ್ರಧಾನಿ ಅದು ನವಾಜ್ ಶರೀಫ್, ಮತ್ತು ಅದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ವಿಚಿತ್ರಗಳು ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ವಿಚಾರವನ್ನು ಮುಂದಿಟ್ಕೊಂಡು UPA ಸರ್ಕಾರದ ವಿರುದ್ಧ, ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡ್ತಾ ಇದ್ರು. 2014ರಲ್ಲಿ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಆದಾಗ ಇದೇ ನರೇಂದ್ರ ಮೋದಿ ಅವರು ಅದೇ ನವಾಜ್ ಶರೀಫ್ ಅವರನ್ನ, ಅದೇ ಪಾಕಿಸ್ತಾನದ ಪ್ರಧಾನಮಂತ್ರಿಯನ್ನ ತಮ್ಮ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಇದಾದ ಬಳಿಕ 2015ರ ಡಿಸೆಂಬರ್ ಅಂತ್ಯದಲ್ಲಿ ವಿದೇಶ ಪ್ರವಾಸದಿಂದ ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಚಾನಕ್ಕಾಗಿ, ದಿಢೀರಾಗಿ, ಸಡನ್ ಆಗಿ, ಅಚ್ಚರಿಯ ರೀತಿಯಲ್ಲಿ ನವಾಜ್ ಶರೀಫ್ ಅವರ ಬರ್ತ್ಡೇಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಪಾಕಿಸ್ತಾನದ ಲಾಹೋರ್ನಲ್ಲಿ ಇಳಿದ್ರು. ಅಲ್ಲಿ ನವಾಜ್ ಶರೀಫ್ ಅವರ ಬರ್ತ್ಡೇಯ ಕಾರ್ಯಕ್ರಮದಲ್ಲಿ ಕೇಕ್ ಕಟ್ ಮಾಡಿದ್ರು. ಆದರೆ 2016ರ ಜನವರಿಯಲ್ಲಿ हमारी सेना भारत के कॉन्स्टिट्यूशनल वैल्यूज की एक बहुत प्यारी झलक है. इंडियन आर्म फोर्सेस ने पाकिस्तान को बहुत भारी नुकसान पहुंचाया, उनके मिलिट्री इंफ्रास्ट्रक्चर्स को, चाहे वो लैंड एसेट्स हों या फिर उनके एयर एसेट्स. यही नहीं, इंडियन आर्म फोर्सेस ने पाकिस्तान की एयरफील्ड्स स्कर्दू, जकोबाबाद, सरगोदा और बुलारी को बहुत नुकसान पहुंचाया. इसके अलावा पाकिस्तान के एयर डिफेंस सिस्टम, रडार सिस्टम, उनको भी एयर स्पेस में अनटेनेबल किया. यह भी बताना चाहती हूँ कि लाइन ऑफ कंट्रोल के पास पाकिस्तान के कमांड एंड कंट्रोल लॉजिस्टिक इंस्टॉलेशंस और उनके मिलिट्री इंफ्रास्ट्रक्चर्स, मिलिट्री पर्सनल्स का इतना भारी नुकसान हुआ कि पाकिस्तान की ऑफेंसिव व डिफेंसिव कैपेबिलिटी को नष्ट कर दिया गया. अंत में मैं फिर से ये बात दोहराना चाहूँगी, इंडियन आर्म फोर्सेस पूरी तरह से तैयार है, सतर्क है और भारत की संप्रभुता और अखंडता की रक्षा के लिए पूरी तरह से कमिटेड है. धन्यवाद. जय हिंद. So several attempts were made by Pakistan on spreading a misinformation campaign, as we have seen for the last few days. There were attempts made to say that our S-400 at a northern base was destroyed, which was completely false, and that it was destroyed by a JF-17. It was a false information. Also, that the BrahMos installation was attacked and it was destroyed was false. The destruction of airfields at Srinagar, Jammu, Pathankot, Bhuj, Nalia, etc. was also a false claim. The forward ammunition dump at Chandigarh and Beas are also fit and fine, and we showed you these in the photographs in the morning briefing today.
Also, there was a certain different way of Miss campaign that Pakistan conducted by its press conferences, which was conducted in a manner which were completely misleading and devoid of facts. Pakistan has been spreading fabricated allegations that the Indian armed forces have targeted mosques. Let us make this very clear here that India is a secular nation and the Indian armed forces are a reflection of our constitutional values. We hold every place of worship of all faiths in the highest regard. Our operations have been aimed exclusively at terrorist camps and facilities being used for anti-India activities. No religious sites, I repeat, no religious sites have been targeted by the Indian armed forces. Over the past few days, as we have seen, Pakistan has suffered very heavy and unsustainable losses after it has given us an unprovoked attack on our installations. It has suffered losses in both land and air. There has been an extensive damage to the crucial Pakistani air bases like Skardu, Sargodha, Jacobabad and Bholari. In addition, a loss of AD weapon system and radars made the defense of Pakistani airspace untenable. Across the line of control, extensive and precise damage to military infrastructure and command control centers and logistic installations. In addition to that, 2 military personnel had led to complete breakdown of its defensive and offensive capability and also Pakistani morale. In conclusion, let me reiterate that whilst we will be adhering to the understanding that has been reached today, that is the Indian Army, the Indian Navy, and the Indian Air Force, we remain fully prepared and ever vigilant and committed to defending the sovereignty and integrity of the motherland. Every misadventure by Pakistan has been met with strength, and every future escalation will invite a decisive response. We remain fully operationally ready to launch whatever operations may be required in defense of the nation. Thank you very much, ladies and gentlemen. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.